ಕಳೆದ 5 ತಿಂಗಳುಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದೇ ಇಲ್ಲ. ಬೆಳಗಾವಿಯಲ್ಲಿ ಎಂಎಲ್ಸಿ ರವಿಕುಮಾರ್ ಆರೋಪ ಮಾಡಿದ್ದಾರೆ. ಹಣ ಜಮೆ ಮಾಡಿದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕಳೆದ 5 ತಿಂಗಳಿಂದ ಹಣ ಜಮೆ ಆಗೇ ಇಲ್ಲ. ಈ ಗೃಹಲಕ್ಷ್ಮಿ ಅನ್ನೋದು ಎಲೆಕ್ಷನ್ ಲಕ್ಷ್ಮಿ ಆಗಿ ಹೋಗಿದೆ ಅಂತ ಇದೇ ಸಂದರ್ಭದಲ್ಲಿ ಎಂಎಲ್ಸಿ ರವಿಕುಮಾರ್ ಆರೋಪ ಮಾಡಿದ್ದಾರೆ. 5 ತಿಂಗಳಿಂದ ಬಂದಿಲ್ಲ. ಅದರೊಳಗಡೆ ಫೆಬ್ರವರಿ ಮಾರ್ಚ್ ಕೂಡ ಬಂದಿಲ್ಲ. ಅವರು ಸದನದಲ್ಲಿ ಉತ್ತರ ಕೊಡುವಾಗ ನಾನು ನೋಡಿದ್ದೇನೆ. ಇಲ್ಲ ಹಾಕಿದೀವಿ, ಅಕೌಂಟ್ಗೆ ಹಾಕಿದೀವಿ ಅಂತ ಹೇಳಿದ್ರು. ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂತೇಳಿ ದಾಖಲೆ ಸಮೇತವಾಗಿ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ವಿಷಯವನ್ನ ರೈಸ್ ಮಾಡಿದ್ರು. ಆಮೇಲೆ ಅದಕ್ಕೆ ನಮ್ಮ ಸುನಿಲ್ ಕುಮಾರ್ ಕೂಡ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಹಕ್ಕುಚ್ಯುತಿ ಆಗುತ್ತೆ ಅನ್ನುವಂಥ ವಿಷಯನೂ ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಈ ವಿಷಯವನ್ನ ನೋಡೋದಾದ್ರೆ ಸರ್ಕಾರ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಪೂರೈಸ್ತಾ ಇಲ್ಲ. ಈ ಉದಾಹರಣೆ ತೆಗೆದುಕೊಳ್ಳಿ, ಯುವಶಕ್ತಿ ವಿದ್ಯಾರ್ಥಿಗಳು ಯಾರು ನಿರುದ್ಯೋಗಿಗಳಿದ್ರು ಅವರಿಗೆ 1,500 ರೂಪಾಯಿ ಮತ್ತೆ 3,000 ರೂಪಾಯಿ ಏನ್ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ಕೊಡ್ತಿಲ್ಲ ನಿರುದ್ಯೋಗಿ ಯುವಕರಿಗೆ. ಅದನ್ನು ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ಗೃಹಲಕ್ಷ್ಮಿ ಇದೊಂಥರ ಎಲೆಕ್ಷನ್ ಲಕ್ಷ್ಮಿ ಆಗಿದೆ. ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಎಲೆಕ್ಷನ್ ಲಕ್ಷ್ಮಿ. ಈಗ ನೋಡಿ, ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರುತ್ತಲ್ಲ, ಅವಾಗ ಒಂದು 3-4 ತಿಂಗಳು ಸೇರಿಸಿ ಒಟ್ಟಿಗೆ ಹಾಕ್ತಾರೆ. ಇದು ಗೃಹಲಕ್ಷ್ಮಿ ಅಲ್ಲ, ಇದು ಎಲೆಕ್ಷನ್ ಲಕ್ಷ್ಮಿ. ಆದ್ರಿಂದ ಈ ವಿಷಯದ ಕುರಿತಂತೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಬಹಳ ನಾವು ಸೀರಿಯಸ್ ಆಗಿ ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಳ್ತೀವಿ. ಕಳೆದ 5 ತಿಂಗಳುಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದೇ ಇಲ್ಲ. ಬೆಳಗಾವಿಯಲ್ಲಿ ಎಂಎಲ್ಸಿ ರವಿಕುಮಾರ್ ಆರೋಪ ಮಾಡಿದ್ದಾರೆ. ಹಣ ಜಮೆ ಮಾಡಿದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕಳೆದ 5 ತಿಂಗಳಿಂದ ಹಣ ಜಮೆ ಆಗೇ ಇಲ್ಲ. ಈ ಗೃಹಲಕ್ಷ್ಮಿ ಅನ್ನೋದು ಎಲೆಕ್ಷನ್ ಲಕ್ಷ್ಮಿ ಆಗಿ ಹೋಗಿದೆ ಅಂತ ಇದೇ ಸಂದರ್ಭದಲ್ಲಿ ಎಂಎಲ್ಸಿ ರವಿಕುಮಾರ್ ಆರೋಪ ಮಾಡಿದ್ದಾರೆ. 5 ತಿಂಗಳಿಂದ ಬಂದಿಲ್ಲ. ಅದರೊಳಗಡೆ ಫೆಬ್ರವರಿ ಮಾರ್ಚ್ ಕೂಡ ಬಂದಿಲ್ಲ. ಅವರು ಸದನದಲ್ಲಿ ಉತ್ತರ ಕೊಡುವಾಗ ನಾನು ನೋಡಿದ್ದೇನೆ. ಇಲ್ಲ ಹಾಕಿದೀವಿ, ಅಕೌಂಟ್ಗೆ ಹಾಕಿದೀವಿ ಅಂತ ಹೇಳಿದ್ರು. ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂತೇಳಿ ದಾಖಲೆ ಸಮೇತವಾಗಿ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ವಿಷಯವನ್ನ ರೈಸ್ ಮಾಡಿದ್ರು. ಆಮೇಲೆ ಅದಕ್ಕೆ ನಮ್ಮ ಸುನಿಲ್ ಕುಮಾರ್ ಕೂಡ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಹಕ್ಕುಚ್ಯುತಿ ಆಗುತ್ತೆ ಅನ್ನುವಂಥ ವಿಷಯನೂ ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಈ ವಿಷಯವನ್ನ ನೋಡೋದಾದ್ರೆ ಸರ್ಕಾರ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಪೂರೈಸ್ತಾ ಇಲ್ಲ. ಈ ಉದಾಹರಣೆ ತೆಗೆದುಕೊಳ್ಳಿ, ಯುವಶಕ್ತಿ ವಿದ್ಯಾರ್ಥಿಗಳು ಯಾರು ನಿರುದ್ಯೋಗಿಗಳಿದ್ರು ಅವರಿಗೆ 1,500 ರೂಪಾಯಿ ಮತ್ತೆ 3,000 ರೂಪಾಯಿ ಏನ್ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ಕೊಡ್ತಿಲ್ಲ ನಿರುದ್ಯೋಗಿ ಯುವಕರಿಗೆ. ಅದನ್ನು ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ಗೃಹಲಕ್ಷ್ಮಿ ಇದೊಂಥರ ಎಲೆಕ್ಷನ್ ಲಕ್ಷ್ಮಿ ಆಗಿದೆ. ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಎಲೆಕ್ಷನ್ ಲಕ್ಷ್ಮಿ. ಈಗ ನೋಡಿ, ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರುತ್ತಲ್ಲ, ಅವಾಗ ಒಂದು 3-4 ತಿಂಗಳು ಸೇರಿಸಿ ಒಟ್ಟಿಗೆ ಹಾಕ್ತಾರೆ. ಇದು ಗೃಹಲಕ್ಷ್ಮಿ ಅಲ್ಲ, ಇದು ಎಲೆಕ್ಷನ್ ಲಕ್ಷ್ಮಿ. ಆದ್ರಿಂದ ಈ ವಿಷಯದ ಕುರಿತಂತೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಬಹಳ ನಾವು ಸೀರಿಯಸ್ ಆಗಿ ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಳ್ತೀವಿ. ಕಳೆದ 5 ತಿಂಗಳುಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದೇ ಇಲ್ಲ. ಬೆಳಗಾವಿಯಲ್ಲಿ ಎಂಎಲ್ಸಿ ರವಿಕುಮಾರ್ ಆರೋಪ ಮಾಡಿದ್ದಾರೆ. ಹಣ ಜಮೆ ಮಾಡಿದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕಳೆದ 5 ತಿಂಗಳಿಂದ ಹಣ ಜಮೆ ಆಗೇ ಇಲ್ಲ. ಈ ಗೃಹಲಕ್ಷ್ಮಿ ಅನ್ನೋದು ಎಲೆಕ್ಷನ್ ಲಕ್ಷ್ಮಿ ಆಗಿ ಹೋಗಿದೆ ಅಂತ ಇದೇ ಸಂದರ್ಭದಲ್ಲಿ ಎಂಎಲ್ಸಿ ರವಿಕುಮಾರ್ ಆರೋಪ ಮಾಡಿದ್ದಾರೆ. 5 ತಿಂಗಳಿಂದ ಬಂದಿಲ್ಲ. ಅದರೊಳಗಡೆ ಫೆಬ್ರವರಿ ಮಾರ್ಚ್ ಕೂಡ ಬಂದಿಲ್ಲ. ಅವರು ಸದನದಲ್ಲಿ ಉತ್ತರ ಕೊಡುವಾಗ ನಾನು ನೋಡಿದ್ದೇನೆ. ಇಲ್ಲ ಹಾಕಿದೀವಿ, ಅಕೌಂಟ್ಗೆ ಹಾಕಿದೀವಿ ಅಂತ ಹೇಳಿದ್ರು. ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂತೇಳಿ ದಾಖಲೆ ಸಮೇತವಾಗಿ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ವಿಷಯವನ್ನ ರೈಸ್ ಮಾಡಿದ್ರು. ಆಮೇಲೆ ಅದಕ್ಕೆ ನಮ್ಮ ಸುನಿಲ್ ಕುಮಾರ್ ಕೂಡ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಹಕ್ಕುಚ್ಯುತಿ ಆಗುತ್ತೆ ಅನ್ನುವಂಥ ವಿಷಯನೂ ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಈ ವಿಷಯವನ್ನ ನೋಡೋದಾದ್ರೆ ಸರ್ಕಾರ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಪೂರೈಸ್ತಾ ಇಲ್ಲ. ಈ ಉದಾಹರಣೆ ತೆಗೆದುಕೊಳ್ಳಿ,
ಯುವಶಕ್ತಿ ವಿದ್ಯಾರ್ಥಿಗಳು ಯಾರು ನಿರುದ್ಯೋಗಿಗಳಿದ್ರು ಅವರಿಗೆ 1,500 ರೂಪಾಯಿ ಮತ್ತೆ 3,000 ರೂಪಾಯಿ ಏನ್ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೂಡ ಕೊಡ್ತಿಲ್ಲ ನಿರುದ್ಯೋಗಿ ಯುವಕರಿಗೆ. ಅದನ್ನು ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ಗೃಹಲಕ್ಷ್ಮಿ ಇದೊಂಥರ ಎಲೆಕ್ಷನ್ ಲಕ್ಷ್ಮಿ ಆಗಿದೆ. ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಎಲೆಕ್ಷನ್ ಲಕ್ಷ್ಮಿ. ಈಗ ನೋಡಿ, ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರುತ್ತಲ್ಲ, ಅವಾಗ ಒಂದು 3-4 ತಿಂಗಳು ಸೇರಿಸಿ ಒಟ್ಟಿಗೆ ಹಾಕ್ತಾರೆ. ಇದು ಗೃಹಲಕ್ಷ್ಮಿ ಅಲ್ಲ, ಇದು ಎಲೆಕ್ಷನ್ ಲಕ್ಷ್ಮಿ. ಆದ್ರಿಂದ ಈ ವಿಷಯದ ಕುರಿತಂತೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಬಹಳ ನಾವು ಸೀರಿಯಸ್ ಆಗಿ ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಳ್ತೀವಿ. ಕಳೆದ 5 ತಿಂಗಳುಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದೇ ಇಲ್ಲ. ಬೆಳಗಾವಿಯಲ್ಲಿ ಎಂಎಲ್ಸಿ ರವಿಕುಮಾರ್ ಆರೋಪ ಮಾಡಿದ್ದಾರೆ. ಹಣ ಜಮೆ ಮಾಡಿದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕಳೆದ 5 ತಿಂಗಳಿಂದ ಹಣ ಜಮೆ ಆಗೇ ಇಲ್ಲ. ಈ ಗೃಹಲಕ್ಷ್ಮಿ ಅನ್ನೋದು ಎಲೆಕ್ಷನ್ ಲಕ್ಷ್ಮಿ ಆಗಿ ಹೋಗಿದೆ ಅಂತ ಇದೇ ಸಂದರ್ಭದಲ್ಲಿ ಎಂಎಲ್ಸಿ ರವಿಕುಮಾರ್ ಆರೋಪ ಮಾಡಿದ್ದಾರೆ. 5 ತಿಂಗಳಿಂದ ಬಂದಿಲ್ಲ, ಅದರೊಳಗಡೆ ಫೆಬ್ರವರಿ ಮಾರ್ಚ್ ಕೂಡ ಬಂದಿಲ್ಲ. ಅವರು ಸದನದಲ್ಲಿ ಉತ್ತರ ಕೊಡುವಾಗ ನಾನು ನೋಡಿದ್ದೇನೆ. ಇಲ್ಲ ಹಾಕಿದೀವಿ, ಅಕೌಂಟ್ಗೆ ಹಾಕಿದೀವಿ ಅಂತ ಹೇಳಿದ್ರು. ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂತೇಳಿ ದಾಖಲೆ ಸಮೇತವಾಗಿ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ವಿಷಯವನ್ನ ರೈಸ್ ಮಾಡಿದ್ರು. ಆಮೇಲೆ ಅದಕ್ಕೆ ನಮ್ಮ ಸುನಿಲ್ ಕುಮಾರ್ ಕೂಡ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಹಕ್ಕುಚ್ಯುತಿ ಆಗುತ್ತೆ ಅನ್ನುವಂಥ ವಿಷಯನೂ ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಈ ವಿಷಯವನ್ನ ನೋಡೋದಾದ್ರೆ ಸರ್ಕಾರ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಪೂರೈಸ್ತಾ ಇಲ್ಲ. ಈ ಉದಾಹರಣೆ ತೆಗೆದುಕೊಳ್ಳಿ, ಯುವಶಕ್ತಿ ವಿದ್ಯಾರ್ಥಿಗಳು ಯಾರು ನಿರುದ್ಯೋಗಿಗಳಿದ್ರು ಅವರಿಗೆ 1,500 ರೂಪಾಯಿ ಮತ್ತೆ 3,000 ರೂಪಾಯಿ ಏನ್ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೂಡ ಕೊಡ್ತಿಲ್ಲ ನಿರುದ್ಯೋಗಿ ಯುವಕರಿಗೆ. ಅದನ್ನು ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ಗೃಹಲಕ್ಷ್ಮಿ ಇದೊಂಥರ ಎಲೆಕ್ಷನ್ ಲಕ್ಷ್ಮಿ ಆಗಿದೆ. ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಎಲೆಕ್ಷನ್ ಲಕ್ಷ್ಮಿ. ಈಗ ನೋಡಿ, ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರುತ್ತಲ್ಲ, ಅವಾಗ ಒಂದು 3-4 ತಿಂಗಳು ಸೇರಿಸಿ ಒಟ್ಟಿಗೆ ಹಾಕ್ತಾರೆ. ಇದು ಗೃಹಲಕ್ಷ್ಮಿ ಅಲ್ಲ, ಇದು ಎಲೆಕ್ಷನ್ ಲಕ್ಷ್ಮಿ. ಆದ್ರಿಂದ ಈ ವಿಷಯದ ಕುರಿತಂತೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಬಹಳ ನಾವು ಸೀರಿಯಸ್ ಆಗಿ ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಳ್ತೀವಿ. ಕಳೆದ 5 ತಿಂಗಳುಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದೇ ಇಲ್ಲ. ಬೆಳಗಾವಿಯಲ್ಲಿ ಎಂಎಲ್ಸಿ ರವಿಕುಮಾರ್ ಆರೋಪ ಮಾಡಿದ್ದಾರೆ. ಹಣ ಜಮೆ ಮಾಡಿದ್ದೇವೆ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕಳೆದ 5 ತಿಂಗಳಿಂದ ಹಣ ಜಮೆ ಆಗೇ ಇಲ್ಲ. ಈ ಗೃಹಲಕ್ಷ್ಮಿ ಅನ್ನೋದು ಎಲೆಕ್ಷನ್ ಲಕ್ಷ್ಮಿ ಆಗಿ ಹೋಗಿದೆ ಅಂತ ಇದೇ ಸಂದರ್ಭದಲ್ಲಿ ಎಂಎಲ್ಸಿ ರವಿಕುಮಾರ್